ಏನ್ ಮಾಡೋಣ ಮೇಡಮ್, ಬೇಕೇ ಬೇಕು. ಬೇಡ ಸರ್, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿ. ಬಟ್ ಏನ್ ಮಾಡೋಣ, ಎಲ್ಲ ಟೈಮಲ್ಲೂ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಆಗಲ್ವಲ್ಲ. ನಮಗೆ ಟೈಮ್ ಇವಾಗ ಕೆಲ್ಸಕ್ಕೆ ಬರ್ಬೇಕಂದ್ರೆ, ಬೇಗ ಬರ್ಬೇಕಂದ್ರೆ ಗಾಡಿ ಬೇಕೇ ಬೇಕು. ಸರ್ ಯಾಕಂದ್ರೆ ಮೋದಿಜಿ ನಿಮ್ಗೆ ಹೇಳೋವರೆಗೂ ಹೇಳಿದ್ರು, ನೀವು ಕೇಳಲ್ಲ ಅಂದ್ರಿ, ಅದಕ್ಕೆ ಪೆಟ್ರೋಲ್ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ. ಮತ್ತೆ ಜಾಸ್ತಿ ಮಾಡಿದಾರಂದ್ರೆ ಏನ್ ಮಾಡೋಣ ಮೇಡಮ್. ಇವಾಗ ನಾವೇನು ಅನಗತ್ಯವಾಗಿ ಯೂಸ್ ಮಾಡ್ತಿಲ್ವಲ್ಲ, ಅಗತ್ಯ ಪ್ರಮಾಣದಲ್ಲಿ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ತಾ ಇದೀವಿ. ಬಟ್ ಇವರು ದಿನೇ ದಿನೇ ರೇಟ್ ಜಾಸ್ತಿ ಮಾಡೋದ್ರಿಂದ ಏನ್ ಮಾಡೋದು, ನಡ್ಕೊಂಡು ಓಡಾಡ್ಬೇಕು ಅನ್ನಂಗೆ ಆಗಿದೆ ಪರಿಸ್ಥಿತಿ. ಡಿಪೆಂಡ್ ಆಗಿದ್ರೆ ಸರ್ ನೀವು ನಿಮ್ಮ ಗಾಡಿ ಓನ್ ವೆಹಿಕಲ್ ಮೇಲೆ ನೀವು ಎಷ್ಟು ಡಿಪೆಂಡ್ ಆಗಿದ್ರೆ, ಅದಿಲ್ಲ ಅಂದ್ರೆ ನೀವು ಓಡಾಡಕ್ಕೆ ಆಗಲ್ವಾ? ಅಂದ್ರೆ ಈ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಬಸ್ಸಲ್ಲಿ ನೆಚ್ಕೊಂಡು ಬಂದ್ರೆ ನಾವು ಕೆಲ್ಸಕ್ಕೆ ಬರೋಕ್ಕಾಗಲ್ಲ ಮೇಡಮ್. ಎಲ್ಲಿಂದ ನಾವು ಇವಾಗ ಒಂದು ಅರ್ಧ ಕಿಲೋಮೀಟರ್ ಹೋಗ್ಬೇಕಂದ್ರೆ ಬಸ್ಸಲ್ಲಿ ಕುಂತ್ಕೊಂಡಿದ್ರೆ ಒಂದು ಅವರ್ ಬೇಕು. ಅದೇ ಗಾಡಿ ಇಲ್ಲ ಆದ್ರೆ ಒಂದು 5 ನಿಮಿಷ 10 ನಿಮಿಷಕ್ಕೆ ಹೋಗ್ಬೋದು. ಅದರಿಂದ ಗಾಡಿ ಬೇಕೇ ಬೇಕಲ್ಲ, ಅವಶ್ಯಕತೆ ಇದೆ. ಸರ್ ಇವಾಗ ನಾವುಗಳು ಅನ್ಕೊಂತೀವಿ ರಾತ್ರಿ ಎಲ್ಲ, ಇವ್ರು ನಮ್ಮ ಪ್ರಧಾನಮಂತ್ರಿ ಹೇಳಿದ್ದಾರೆ, ನಾವು ನಾಳೆಯಿಂದ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ಬೇಕು ಅನ್ಕೋತೀವಿ. ಬೆಳಗ್ಗೆ ಆದ್ರೆ ಅಯ್ಯೋ, ಅದೇ ಅಂದ್ಕೋತೀವಿ. ಇವಾಗ ಏನ್ ಗೊತ್ತಾ, ಬಟ್ ಅನಗತ್ಯವಾಗಿ ಯೂಸ್ ಮಾಡಬಾರ್ದು. ಅಗತ್ಯ ಪ್ರಮಾಣದಲ್ಲಿ ನೋಡಿ ಇರೋದ್ರಲ್ಲೇ ಯೂಸ್ ಮಾಡ್ಕೊಂಡ್ರೆ. ಸರ್ ಇವಾಗ 110 ರೂಪಾಯಿ ಆಗಿದೆ. ಈಗ ನೆಕ್ಸ್ಟ್ 150 ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೋದ್ರೂ ಹಾಕ್ಸ್ಕೊಂತೀರಾ ಪೆಟ್ರೋಲ್? ಮೇಡಮ್ 200ಕ್ಕೆ ಹೋದ್ರೂ ಹಾಕಿಸ್ಕೊಂಡ್ಲೇಬೇಕು. ಇವಾಗ ಏನ್ ಗೊತ್ತಾ, ಅಗತ್ಯ ಪ್ರಮಾಣ ಏನು, ಇವಾಗ ಒಂದು ಆಹಾರ ಆಗ್ಲಿ, ಇವಾಗ ಗಾಡಿಗೆ ಪೆಟ್ರೋಲ್ ಹೆಂಗ, ನಮಗೆ ಆಹಾರ ಹಂಗೆ. ಆಹಾರ ಇವಾಗ ಗ್ಯಾಸ್ ಪ್ರಾಬ್ಲಮ್ ಆಗಿದೆಯಲ್ಲ, 100 ರೂಪಾಯಿ ಊಟ ಒಂದ್ ರೈಸ್ ಬಾತ್ ಇವಾಗ 30 ರೂಪಾಯಿ 40 ರೂಪಾಯಿ ಇತ್ತು, ಇವಾಗ 50 ರೂಪಾಯಿ 60 ರೂಪಾಯಿ ಮಾರ್ತಾ ಇದಾರೆ. 100 ರೂಪಾಯಿ ಆದ್ರೂ ಊಟ ಮಾಡ್ತಿರ್ತಾನೆ. ಪೆಟ್ರೋಲ್ ಹಾಕಿಸ್ಕೋಬೇಕು, 200 ರೂಪಾಯಿ ಆದ್ರೂ ಹಾಕಿಸ್ಕೊಂಡ್ಲೇಬೇಕು. ಅವಾಗ ಏನಂದ್ರೆ ನೋಡಿ, ಅವಾಗಿನ ಒಂದ್ ಸ್ವಲ್ಪ ಯೂಸ್ ಮಾಡೋದು ಕಡಿಮೆ ಮಾಡ್ಕೋತಾರೆ. ಯಾವ ಸರ್ಕಾರನೂ ಹೊಣೆ ಮಾಡಲ್ವಾ ನೀವು? ಸರ್ಕಾರ ಹೊಣೆ ಮಾಡಕ್ಕಾಗುತ್ತಾ, ಬಟ್ ಬೇರೆ ಕಡೆ ಸಮಸ್ಯೆ ಆಗಿರೋದ್ರಿಂದ ಯಾರನ್ನೂ ಏನು ಮಾಡೋಕ್ಕಾಗಲ್ಲ. ಅವ್ರೇನು ಬೇಕು ಅಂತ ಮಾಡಿರಲ್ಲ, ಅಲ್ಲಿ ಸಮಸ್ಯೆ ಆಗಿರುತ್ತೆ. ಸರ್ಕಾರ ಏನು ಮನೆಯಿಂದ ತಂದು ಕೊಡೋಕ್ಕಾಗುತ್ತಾ, ಬೇರೆ ದೇಶದಿಂದ ತರಿಸ್ಲೇಬೇಕಲ್ಲ. ಅಲ್ಲಿ ಸಮಸ್ಯೆ ಇರೋದ್ರಿಂದ ಬೇಡಿಕೆ ಹೆಚ್ಚು, ಅಲ್ಲಿ ಪೂರೈಕೆ ಆಗ್ತಿಲ್ಲ. ನಮಗೆ ಬೇಡಿಕೆ ಹೆಚ್ಚಾಗಿದೆಯಲ್ಲ, ಅದರಿಂದ ರೇಟ್ ಹೆಚ್ಚಿಗೆ ಆಗೇ ಆಗುತ್ತೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಇರೋದ್ರಲ್ಲಿ ನೋಡ್ಕೊಂಡು ಯೂಸ್ ಮಾಡ್ಬೇಕಷ್ಟೇ. ಹೌದು ಮೇಡಮ್, ಏನು ಮಾಡೋದು ನಾವು, ಮಿಡ್ಲ್ ಪೀಪಲ್ ಹೆಂಗೆ ಬದುಕೋದು? ಇದೇ ಹಿಂಗೆ ಹೋದರೆ ನಾವು ಹೆಂಗೆ ಪೆಟ್ರೋಲ್ ಹಾಕ್ಕೊಂಡು ಓಡ್ಸೋಂಗೆ ಇಲ್ಲ. ತಿರ್ಗಾ ಮತ್ತೆ ನಾವು ಏನಾದರೂ ಇದೇ ಬೇಕು ನಮಗೆ, ಜಟ್ಕಾ ಗಾಡಿನೋ ಇಲ್ಲ ಎಸಿನ ಗಾಡಿನೋ. ಅದೆಲ್ಲಾದ್ರೂ ಮೇಯಕ್ಕೆ ಬಿಟ್ಟರೆ ಹೋಗುತ್ತೆ, ಆಮೇಲೆ ಅದೇ ಹೋಗ್ಬೇಕು. ಪೆಟ್ರೋಲ್ ಹಾಕೊಂಡು ನಾವು ಓಡ್ಸೋಂಗಿಲ್ಲ. ಸೆಂಟ್ರಲ್ನೆಲ್ಲ ಮಾಡ್ತಾರೆ, ಇಲ್ಲೂ ಮಾಡ್ತಾರೆ. ಇಬ್ಬರಿಗೆ ಯಾರ ಹತ್ರ ಇದು ಮಾಡೋದು, ಅವ್ರನ್ನ ಹೇಳಿದ್ರೆ ಇವ್ರ ಮೇಲೆ ಹೇಳ್ತಾರೆ. ಇದಕ್ಕೆ ಪರಿಹಾರ ಏನು ಮೇಡಮ್? ಇದು ಏನು ಮಾಡಬೇಕು ಇವಾಗ? ಇರಾನ್ ವಾರು ನಿಲ್ಲಬೇಕಾ? ನಿಲ್ಸ್ರೇ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ? ಹೆಂಗೋ 5ನೇ ಬಾರಿ ಅಂದರೆ ಅಷ್ಟೇ. ಗಾಡಿ ಯಾರು ಅರ್ಧ ಭಾಗ ಓಡಿಸಲ್ಲ ಗಾಡಿ, ಆ ಥರ ಆಗುತ್ತೆ. ಇದೆ ಅಲ್ಲ, ನಾವು ವಯಸ್ಸಾದವರು ಓಡಾಡಬೇಕು, ನಡ್ಕೊಂಡು ಹೋಗೋಕ್ಕಾಗತ್ತೆ ನಾವು? ಅಲ್ಲಿ ನಡ್ಕೊಂಡು ಹೋಗಿ ಬಸ್ ಅಷ್ಟಕ್ಕೆ ಅಷ್ಟೇ. ಹೌದೌದು, ಇದೇ ಅಭ್ಯಾಸ ಆಗಿದೆ ನಮಗೆ, ಬೇರೆ ಮಾರ್ಗ ಇಲ್ಲ. ಟೂ ವೀಲರ್ ಇಲ್ಲ ಅಂದರೆ ನಮಗೆ ರೈಟ್ ಹ್ಯಾಂಡ್ ಇದ್ದಂಗೆ ಇದು. ಅದರಿಂದ ನಮಗೆ ಎಲ್ಲ ಕೆಲಸನೂ ಆಗುತ್ತೆ. ಒಂದು ಮೆಡಿಕಲ್ ಸ್ಟೋರು, ಹಾಲು, ನಮ್ಮ ತರಕಾರಿ ಎಲ್ಲ ಥರಕ್ಕೆ ಇದೇ ಬೇಕಾಗುತ್ತೆ. ನಾವು ನಡ್ಕೊಂಡು ಹೋಗೋಕ್ಕಾಗಲ್ಲ, ನಮ್ಮ ಕಾಲು ಬೇರೆ ಪ್ರಾಬ್ಲಮ್ ಇದೆ.